ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಶೋಗೆ ತಯಾರಿ ಖಡಕ್ಕಾಗಿ ಗದ್ದಲ ಇಲ್ಲದ ನಡೆಯಕತ್ತೈತಿ ಅಂತ ಸಾಕಷ್ಟು ಮಾತುಗಳು ಕೇಳಿಬರತ್ತವು. ಬಿಗ್ ಬಾಸ್ ನೋಡೋಕ್ಕಂತ ಕೆಲವೊಂದಿಷ್ಟು ಜನ ಕಾಯ್ಕೊಂಡು ಕುಂತಿದ್ರೆ, ಇನ್ನು ಕೆಲವಷ್ಟು ಜನ ಅವ್ರ ನೆಚ್ಚಿನ ನಾಯಕ ನಟ ಕಿಚ್ಚ ಸುದೀಪ್ ಅವರನ್ನು ನೋಡೋಕೆ ಮತ್ತು ಅವ್ರು ಬಿಗ್ ಬಾಸ್ ಮಂದಿಗೆ ತೊಗೊಳ್ಳೋ ಕ್ಲಾಸನ್ನು ನೋಡೋಕೆ ಬಿಗ್ ಬಾಸ್ಗಾಗಿ ಕಾಯತ್ತಾರ. ಅಂಥದ್ರೊಳಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಬರೋದ್ರ ಬಗ್ಗೆ ಮಾತು ಕೂಡ ಸ್ಟಾರ್ಟ್ ಆಗ್ಯಾವು. ಇದ್ರ ಬಗ್ಗೆ ಅವರು ಅಫಿಷಿಯಲ್ ಆಗಿ ಏನೂ ಹೇಳ್ಕೊಂಡಿಲ್ಲ, ಆದ್ರೆ ಇದ್ರ ಬಗ್ಗೆ ಮಾತು ಕೂಡ ಕೇಳಿ ಬರತ್ತವು ಅಂತಲೇ ಹೇಳ್ಬೋದು. ಈ ಶೋ ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಅಕ್ಟೋಬರ್ 3ನೇ ವಾರ ಈ ಒಂದು ಶೋ ಬರ್ಬೋದು ಅಂತ ಸಾಕಷ್ಟು ಜನ ಹೇಳತ್ತಾರ. 10ನೇ ಸೀಸನ್ನು ಕಾಂಟ್ರವರ್ಸಿ ಮತ್ತು ಎಲ್ಲ ಥರದಿಂದ ಫೇಮಸ್ ಆಗಿದ್ದರಿಂದ ಈ ಸರಿ ಈ ಒಂದು ಬಿಗ್ ಬಾಸನ್ನು ಜಲ್ದಿ ತರತ್ತಾರ ಕಲರ್ಸ್ ಕನ್ನಡದವರು. ಮತ್ತು ಇದಲ್ಲದೆ ಯಾರ್ಯಾರು ಈ ಒಂದು ಶೋಗೆ ಬರ್ತಾರ ಅಂತ ಕೂಡ ಸಾಕಷ್ಟು ಜನಗಳಲ್ಲಿ ಕುತೂಹಲ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಧಾರಾವಾಹಿಗಳೊಳಗೆ ಜಾಸ್ತಿ ಒತ್ತಿರೋ ಪಾತ್ರಗಳು ಅಂದರೆ ಹೀರೋಯಿನ್ಗಳನ್ನು ಕರೆಸ್ತಾರ ಅಂತ ಮಾತುಗಳಿದಾವೆ. ಅದರಲ್ಲಿ ಮೋಕ್ಷಿತಾ ಅವರ ಹೆಸರು ಜಾಸ್ತಿ ಕೇಳಿಬರತೈತಿ. ಅದಾದ ನಂತರ ಈ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನು ಕೂಡ ಕರೆಸ್ತಾರ ಅಂತ ಅನ್ನುವಂಥ ಮಾತಿದೆ. ಅದಾದ ನಂತರ ಅವ್ರ ಜೊತೆ ಸಿಂಗರ್ಗಳು, ಸ್ಪೋರ್ಟ್ಸ್ಮ್ಯಾನ್ಗಳು, ಹಾಗೆ ಕಾಂಟ್ರವರ್ಸಿ ಮಾಡ್ಕೊಂಡ ಎಲ್ಲರನ್ನ ಕೂಡ ಕೆಲವೊಂದಿಷ್ಟು ಟಾಪ್ ನಾಚ್ಗಳನ್ನು ಕೂಡ ತರಿಸ್ತಾರೆ ಅಂತ ಈ ಒಂದು ಮಾತೈತಿ. ಇದಿಷ್ಟು ಈ ಒಂದು ಬಿಗ್ ಬಾಸ್ ಶೋ ಯಾವಾಗ ಬರತೈತಿ ಹಾಗೂ ಯಾರೆಲ್ಲ ಇರ್ಬೋದು ಅನ್ನೋವಂಥ ಮಾತುಗಳು ಕೇಳಿ ಬರ್ತಾಗಿರ್ತಕ್ಕಂಥ ನ್ಯೂಸ್ಗಳ ಬಗ್ಗೆ ಈ ಒಂದು ಮಾಹಿತಿ. ನೀವು ಕೂಡ ಈ ಒಂದು ಬಿಗ್ ಬಾಸ್ಗೆ ಕಾಯತ್ತೀರಾ ಅಥವಾ ನಿಮಗೆ ಈ ಒಂದು ಬಿಗ್ ಬಾಸ್ ಶೋನಲ್ಲಿ ಯಾರನ್ನ ನೋಡಬೇಕು ಅಂತ ಆಸೆ ಐತಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ.